ಗೆಳೆಯರು ಅವರ ಹತ್ತಿರದ ಸಂಬಂಧಿಕರು ಇಲ್ಲಿ ಬಂದಿದ್ದಾರೆ ಪೂಜೆ ಮಾಡಿಸಲಿಕ್ಕೆ. ಪೂಜೆ ಮಾಡೋ ವರ್ಗ ಮತ್ತು ಶೋಕಿಗೆ ಬರ್ತಕ್ಕಂಥ ವರ್ಗ. ಈ ಶೋಕಿಗೆ ಬರ್ತಾರಲ್ಲ ಅವ್ರು ಯಾರು ಪೂಜೆ ಮಾಡ್ತಾರೆ. ಮಲ್ನಾಡು ಅಹಿಂಸಾವಾದಿ, ಹಿಂಸೆ ಇಲ್ಲ, ಇತಿಹಾಸನೇ ಇಲ್ಲ. ಪ್ರಚೋದನೆ ಮಾಡಿ ಮೈಮೇಲೆ ಬೀಳಿಸುವಂತ ಕೆಲಸ ನಡೆದಾಗ ಅದಕ್ಕೆ ಪ್ರತಿ ವಿರೋಧ ನಡೀತಾ ಇದೆ. ಮೊನ್ನೆ ನಡೆದ ಘಟನೆನೂ ಹಾಗೆ. ಬಂದಂತವರೆಲ್ಲರೂ ಕೂಡ ಕ್ಯಾಮ್ರಾಮನ್ಗಳಿದ್ರು, ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರ ಮಕ್ಕಳಂತೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಬರ್ತಾರೆ, ನಾನು DC ಮಗ ಅಂತ ಭಟ್ರಿಗೆ ಹೆದರ್ಸಕ್ಕೆ ನಾನು ಮುಜರಾಯಿ ಇಲಾಖೆ ನಾವು. ಆಮೇಲೆ ಕೆಲವರು ಹೇಳ್ತಾರೆ ನಾವು SP ಮಕ್ಕಳು, ಮಂತ್ರಿಗಳ ಮಕ್ಕಳು. ಹೀಗೆ ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಹೆದರ್ಸಿ ಇಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ದಿವಸ ಮಿಡಿ ಹಾಕೊಂಡು ಬಂದ್ರೆ ಹೆಣ್ಮಕ್ಳು ತಿರುಗಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಆಗ ಹೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ, ನಾನು ಮಾಡ್ತೀನಿ ಕಣೋ, ನಾನು ಯಾರು ಗೊತ್ತಾನೋ, ನಾನು ಇಂಥವನ್ ಮಗ, ನೀವು ಏನಾರ ಮಾಡೋದಿದ್ರೆ ಮಾಡ್ಕೊಳ್ರಿ ಅಂತ ಹೇಳಿ 1 ಗಂಟೆ ಅವ್ರಿಗೆ ಇರ್ತೀನಿ. ಯಾವ ಕರ್ಕೊಂಡ್ಬರ್ತೀಯ ಬಾ ನಿನ್ ತಾಕತ್. ಇವತ್ತು ನಮ್ಗೆಲ್ಲ ಆತಂಕ ಏನಿದೆ ಅಂದ್ರೆ ಈ ದೇವಸ್ಥಾನದ ಪಾವಿತ್ರ್ಯತೆ ಉಳಿಸದೆ ತಪ್ಪ. ಈ ಫೋಟೋ ಶೂಟ್ ಹೆಸರಿನಲ್ಲಿ ಈ ಸಂಸ್ಕೃತಿ ಮತ್ತು ಈ ನೇಚರ್ ನ ಹಾಳು ಮಾಡಿದ್ರೆ ವಾಪಸ್ ಸಿಗುತ್ತಾ? ಸುಮ್ಮನೆ ಹೋಗ್ಬೇಕು ನೋಡಿ ಮೇಡಮ್. ಏನೆಲ್ಲ ಬೇಕು ಬಾಟ್ಲಿಗಳಿಂದ ಹಿಡಿದು ಎಲ್ಲವೂ ಬಿಟ್ಟಿದೆ. ಜೊತೆಗೆ ಆ ಮೆಟ್ಲು ಕೆಳಗೆ ಹೋದ್ರೆ ಹೆಣ್ಮಕ್ಳು ಬಳಸ್ತಕ್ಕಂತ ವಸ್ತುಗಳನ್ನ ಅಲ್ಲಿ ಬಿಸಾಕ್ ಹೋಗ್ತಾರೆ. ಇಲ್ಲಿ ಬಂದವರು ಅಲ್ಲಿ ಚೇಂಜ್ ಮಾಡ್ಕೊಳ್ತಾರೆ. ಇದರ ಪಾವಿತ್ರ್ಯತೆ ಏನಾಗುತ್ತೆ? ಇದೇ ವಿಚಾರನ ನೀವು ಗೋಲ್ಡನ್ ಟೆಂಪಲ್ ಹೋಗಿ ಮಾಡ್ತಾರ, ಧರ್ಮಸ್ಥಳದಲ್ಲಿ ಮಾಡ್ತಾರ. ಪ್ರಶಾಂತ್ ಅಂತ ಹುಡುಗನ ಫೋಟೋನ ಒಂದನ್ನ ಈ ಮಾಡ್ಬಿಟ್ಟು ಒಂದು ಹುಡುಗಿ ಪಕ್ಕದಲ್ಲಿ ನಿಲ್ಸಿ ಅವ್ರನ್ನ ಫೋಟೋ ಶೂಟ್ ಅನ್ನ ಹಾಕ್ತಾರೆ. ನೋಡಿ ಹಿಂದೆ ಕೂಡ ಇವನ್ ಫೋಟೋ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಇನ್ನೊಂದು ಆತಂಕ ಇದೆ, ನಮ್ಮ ಪೊಲೀಸರು ಹಂಗ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಡಿದ್ರೆ ಅದು ಕಾನೂನು ಬಾಹಿರ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆದಂತ ಜಡ್ಜ್ಮೆಂಟ್ ಇದೆ. ಮತ್ತೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ. ಅವರಿಗೆ ಬೇಡಿ ಹಾಕಿ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ವ್ಯೂವರ್ಸ್ ನೋಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಬೇಡಿ ಹಾಕಿದ್ರೆ ಅದು ಯಾವ ಅಪರಾಧ ಮಾಡಿದ್ದಾರೆ? ಮತ್ತು ಆ ದಿನ ಪ್ರಶಾಂತ್ ಮತ್ತು ಅವ್ರ ಗೆಳೆಯರು ಅವರ ಹತ್ತಿರದ ಸಂಬಂಧಿಕರು ಇಲ್ಲಿ ಬಂದಿದ್ರು ಪೂಜೆ ಮಾಡಿಸೋದಕ್ಕೆ. ತಮ್ಮೊಂದು ಗಮನಕ್ಕೆ ತರ್ತೀನಿ ಮೇಡಮ್. ಪೂಜೆ ಮಾಡೋ ವರ್ಗ ಮತ್ತು ಶೋಕಿಗೆ ಬರ್ತಕ್ಕಂಥ ವರ್ಗ. ಈ ಶೋಕಿಗೆ ಬರ್ತಾರಲ್ಲ ಅವ್ರು ಯಾರು ಪೂಜೆ ಮಾಡ್ಸಲ್ಲ, ದೇವಸ್ಥಾನದೊಳಗೆ ಹೋಗಲ್ಲ. ಅವ್ರೇನಿದ್ರು ಶೂಟಿಂಗ್ ಬಿಟ್ರೆ ಬಾಕಿದಿರಲ್ಲ. ಅವತ್ ಘಟನೆ ಕೂಡ ಹಾಗೆ ಇದೆ. ಸೊ ನಾವು ನಿಮ್ಗೆ ಗೊತ್ತಿದೆ, ನಾವು ಮಲ್ನಾಡಿನವರು ಅಹಿಂಸಾವಾದಿಗಳು, ಹಿಂಸೆ ಇಲ್ಲ ಮೇಡಮ್, ಇತಿಹಾಸನೇ ಇಲ್ಲ. ಆದ್ರೆ ಸಂದರ್ಭದೊಳಗಡೆ ಪ್ರಚೋದನೆ ಮಾಡಿ ಮೈಮೇಲೆ ಬೀಳಿಸುವಂತ ಕೆಲಸ ನಡೆದಾಗ ಅದಕ್ಕೆ ಪ್ರತಿ ವಿರೋಧ ನಡೀತದೆ. ಮೊನ್ನೆ ನಡೆದ ಘಟನೆನೂ ಹಾಗೇನೆ. ನೀವು ಅದರಲ್ಲಿ 3-4 ವಿಡಿಯೋ ಮಾಡಿದ್ದಾರೆ. ತಮ್ಮ ಗಮನಕ್ಕೆ ತರ್ತೀನಿ. ನಮ್ಮ ಹತ್ರ ಎಲ್ಲ ಮೊಬೈಲ್ಗಳಿದ್ರೆ ಸರಿಯಾಗಿ ನಮ್ಮ ಮಕ್ಕಳಿಗೆ ಮೊಬೈಲ್ ಬಳಸಕ್ ಗೊತ್ತಿಲ್ಲ. ಬಂದಂತವರೆಲ್ಲರೂ ಕೂಡ ಕ್ಯಾಮ್ರಾಮನ್ಗಳಿದ್ರು, ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರ ಮಕ್ಕಳಂತೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಮೇಡಮ್. ಬರ್ತಾರೆ, ನಾನು DC ಮಗ ಅಂತಾರೆ. ಭಟ್ರಿಗೆ ಹೆದರ್ಸಕ್ಕೆ ನಾನು ಮುಜರಾಯಿ ಇಲಾಖೆ ನಾವು ಅಂತಾರೆ. ಆಮೇಲೆ ಕೆಲವರು ಹೇಳ್ತಾರೆ ನಾವು SP ಮಕ್ಕಳು, ಮಂತ್ರಿಗಳ ಮಕ್ಕಳು. ಹೀಗೆ ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಹೆದರ್ಸಿ ಇಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ದಿವಸ ಬಂದಂತವ್ರು ಏನೋ ಒಂದು ಇನ್ಸಿಡೆಂಟ್ ನಡೀತದೆ ಮೇಡಮ್. ನನಗೆ ನಮ್ಮ ಜನರಿಗೆ ಸಕಲೇಶ್ಪುರ ಸ್ವಲ್ಪ ದೂರ, ಹಾಸನಕ್ಕೆ ನಾವು ಇನ್ನೂ ಕೂಡ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ. ತಮಗೆ ಗೊತ್ತಿದೆ ನಿಮ್ಗೆ. ಬೆಂಗಳೂರಿಗೆ ಹೋದ್ರೆ ನಾವು ಮಾತೇ ಆಡಲ್ಲ. ಆದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು ಈ ಕಡೆಯಿಂದ ಬಂದು ಮಂಗಳೂರಿನಲ್ಲಿ ಹಾಗೆ ಮಾಡಲ್ಲ. ಈ ಭಾಗದಲ್ಲಿ ಬಂದಂತವ್ರು ಬಂದ್ಬಿಟ್ಟು ಈ ತರ ಶೂಟಿಂಗ್ ಮಾಡಬೇಡಿ, ಈ ತರ ನೀವು ದೇವಸ್ಥಾನ ಮೇಲೆ ಕಾಲಿಡ್ಬೇಡಿ ಅಂತ ಭಟ್ರು ಹೇಳಿದ್ದಾರೆ. ಬಂದಂತವ್ರು ಅವ್ರ ಭಕ್ತರು ಹೇಳಿದ್ದಾರೆ. ಅಷ್ಟನ್ನ ಅವರು ರಿಸೀವ್ ಮಾಡ್ಬೇಕಂತ ಹೇಗೆ ಆಯ್ತು ಇನ್ ಮಾಡಲ್ಲ ಆಗೋಗಿದೆ ಅಂತ ಹೇಳ್ಬೇಕು. ಮಿಡಿ ಹಾಕೊಂಡು ಬಂದ್ರೆ ಹೆಣ್ಮಕ್ಳು ತಿರುಗಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಆಗ ಹೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ, ನಾನು ಮಾಡ್ತೀನಿ ಕಣೋ, ನಾನು ಯಾರು ಗೊತ್ತಾನೋ, ನಾನು ಇಂಥವನ್ ಮಗ, ನೀವು ಏನಾರ ಮಾಡೋದಿದ್ರೆ ಮಾಡ್ಕೊಳ್ರಿ ಅಂತ ಹೇಳಿ ನಿನ್ಗೆ ಅವ್ರು ಸ್ವಲ್ಪ ಜೋರ್ ಮಾಡಿದ್ದಾರೆ, ಈಗೆಲ್ಲ ಮಾತಾಡ್ಬೇಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ದಾರೆ 1 ಗಂಟೆ ನಾನು ಇಲ್ಲಿರ್ತೀನಿ. ತಾವು ಇದನ್ನ ಗಮನಿಸ್ಬೇಕು, ಪೊಲೀಸ್ ಅಧಿಕಾರಿಗಳು ಗಮನಿಸ್ಬೇಕು. 1 ಗಂಟೆ ನಾನು ಇರ್ತೀನಿ.
ಇರೋರು 6 ಜನನೋ 7 ಜನನೋ ಅವರು. 1 ಗಂಟೆ ಅವ್ರಿಗೆ ಇರ್ತೀನಿ, ಯಾವನ್ ಕರ್ಕ ಬರ್ತೀಯ ಬಾ ನಿನ್ ತಾಕತ್ ನೋಡ್ತೀನಿ ಅಂತ ಮಾತಾಡ್ತಾರೆ. ಸರ್, ಮನುಷ್ಯನ ಪ್ರಚೋದನೆ ಮಾಡಿದ ಮೇಲೆ ಮತ್ತೆ ನಡೆಯುವಂತ ಘಟನೆಗಳು ಅವು ನಮ್ಮ ಕೈನಲ್ಲಿ ಇರಲ್ಲ. ಆದ್ರೆ ನಾವು ಹಿಂಸಾವಾದಿಗಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಿಲ್ಲ. ಇದಾದ ನಂತರ ನಡೆದಂತ ಘಟನೆ ಬೇರೆ ಆಯ್ತು. ಇವತ್ತು ನಮ್ಗೆಲ್ಲ ಆತಂಕ ಏನಿದೆ ಅಂದ್ರೆ, ಈ ದೇವಸ್ಥಾನದ ಪಾವಿತ್ರ್ಯತೆ ಉಳಿಸೋದೇ ತಪ್ಪ, ಈ ಸಂಸ್ಕೃತಿ ಹೆಸರಿನಲ್ಲಿ ಈ ಫೋಟೋ ಶೂಟ್ ಹೆಸರಿನಲ್ಲಿ ಈ ಸಂಸ್ಕೃತಿ ಮತ್ತು ಈ ನೇಚರ್ನ ಹಾಳು ಮಾಡಿದ್ರೆ ವಾಪಸ್ ಸಿಗುತ್ತಾ? ತಾವು ಇಲ್ಲಿ ನೋಡ್ತಾ ಇದೀವಿ, ಈ ಮರಗಿಡದಲ್ಲಿ ಗ್ಯಾಪ್ ಕಾಣ್ತಾ ಇಲ್ಲ ನಿಮಗೆ. ಇಲ್ಲಿ ಜನರ ರಕ್ಷಣೆ ಮಾಡೋದು ನೋಡಿ, ಮರ ಕಡಿಬೋದಲ್ಲ, ಕಡಿದಿಲ್ಲ. ಭಾರಿ ಬೆಲವಾಳ ಅಂತ ಮರಗಳಿದಾವೆ, ಏನು ಮಾಡಿಲ್ಲ. ಅದರ ನದಿಯ ಮೂಲಕ ಹೋಗಿ ಈ ಪ್ಲಾಸ್ಟಿಕ್ ಹಾಕಿಲ್ಲ. ನನಗೆ ಎಷ್ಟು ದೊಡ್ಡ ಸುದ್ದಿ ಅಂದ್ರೆ, ನಿಮ್ಗೊಂದು ಬೆಳಿಗ್ಗೆ ನಾನು ಹಾಕಿದ್ದೆ ಒಂದು ನೀವು ನೋಡಿದ್ರಲ್ಲ ಗೊತ್ತಿಲ್ಲ, ಅವರು ಮಳೆಗಾಲದಲ್ಲಿ ನಡ್ಕೊಂಡು ಸುಮ್ಮನೆ ನೀವು ಹೋಗ್ಬೇಕಾದ್ರೆ ನಿಮ್ ಬಗ್ಗೆ ನೋಡಿ ಮೇಡಮ್, ಏನೆಲ್ಲ ಬೇಕು ಬಾಟ್ಲಿಗಳಿಂದ ಹಿಡಿದು ಎಲ್ಲವೂ ಬಿದ್ದಿರ್ತವೆ. ಜೊತೆಗೆ ಆ ಮೆಟ್ಲು ಕೆಳಗೆ ಹೋದ್ರೆ ಹೆಣ್ಮಕ್ಳು ಬಳಸ್ತಕ್ಕಂತ ವಸ್ತುಗಳನ್ನ ಅಲ್ಲಿ ಬಿಸಾಕ್ ಹೋಗ್ತಾರೆ. ಇಲ್ಲಿ ಬಂದವರು ಅಲ್ಲಿ ಚೇಂಜ್ ಮಾಡ್ಕೊಡ್ತಾರೆ. ಇದರ ಪಾವಿತ್ರ್ಯತೆ ಏನಾಗುತ್ತೆ? ಇದನ್ನ ಪ್ರಶ್ನೆ ಮಾಡಿದವರು ಶಿಕ್ಷೆಗೊಳಗಾಗ್ತಾರೆ. ನಾವೇನ್ ಅಪರಾಧ ಮಾಡಿದೀವಿ? ಇದೇ ವಿಚಾರನ ನೀವು ಗೋಲ್ಡನ್ ಟೆಂಪಲ್ ಹೋಗಿ ಮಾಡ್ತಾರ, ಧರ್ಮಸ್ಥಳದಲ್ಲಿ ಮಾಡ್ತಾರ? ಹೀಗೆ ಏನಾಗ್ಬಿಟ್ಟಿದೆ ಇದು ಮೇಡಮ್, ನೋಡಕ್ಕೆ ಭಾರಿ ಸುದ್ದಿ ಆಗಿದೆ. ನನಗೆ ಕೃಷ್ಣರೊಬ್ರು ಹೇಳಿದ್ರು, ಭಾರಿ ಸದ್ದು ಮಾಡಿದೆ ಇದು, ಇಡೀ ದೇಶವ್ಯಾಪ್ತಿ ಹೊರಟೋಗಿದೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಸತ್ಯ, ಘಟನೆನ ಮಾತ್ರ ಆ ಹಲ್ಲೆ ಅಂತ ಪ್ರಶ್ನೆ ಮಾಡ್ತಾರೆ. ಆ ಘಟನೆ ಹಿನ್ನೆಲೆಗಳೇನು, ಅದು ಯಾಕೆ ಆಗ್ತಾ ಇದೆ, ಯಾಕೆ ಆಯ್ತು, ಮಾಡ್ದಂತವ್ರು ಹಿನ್ನೆಲೆ ಇದೆಯಾ? ತಮ್ಗೆ ಗೊತ್ತಿರ್ಲಿ, ನನಗೆ ಈಗ ಯಾರು ಹೇಳಿದ್ರು, ಆ ಪ್ರಶಾಂತ್ ಅಂತ ಹುಡುಗನ ಫೋಟೋನ ಒಂದನ ಈ ಅಂತೆಲ್ಲ ಮಾಡ್ಬಿಟ್ಟು ಒಂದು ಹುಡುಗಿ ಪಕ್ಕದಲ್ಲಿ ನಿಲ್ಸಿ ಅವ್ರನ್ನ ಫೋಟೋ ಶೂಟ್ ಅನ್ನ ಹಾಕ್ತಾರೆ. ನೋಡಿ, ಇವನು ಹಿಂದೆನೂ ಕೂಡ ಇವನ್ ಫೋಟೋ ಶೂಟ್ ಮಾಡಿದಾನೆ ಅಂತ ಹೇಳ್ತಾರೆ. ಸೊ ಹೀಗೆ ತಂತ್ರಜ್ಞಾನನ ಬಳಸಿ ಆಮೇಲೆ ಅದಾದ ನಂತರ ನಮ್ಗೆ ಇನ್ನೊಂದು ಆತಂಕ ಇದೆ. ನಮ್ಮ ಪೊಲೀಸರು ಹಂಗ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಮಾಡಿದ್ರೆ ಅದು ಕಾನೂನು ಬಾಹಿರ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆದಂತ ಜಡ್ಜ್ಮೆಂಟ್ ಇದೆ. ಮತ್ತೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ. ಅವ್ರ ಕೈಗೆ ಬೇಡಿ ಹಾಕಿರೋದು ಎಲ್ಲಾ ಕಡೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ವ್ಯೂವರ್ಸ್ ನೋಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಬೇಡಿ ಹಾಕೋದೇ ಆದ್ರೆ ಯಾವ ಅಪರಾಧ ಮಾಡಿದ್ದಾರೆ? ಅದಕ್ಕೆ ಯಾರನ್ನ ಪ್ರಶ್ನೆ ಮಾಡಬೇಕು? ಪೊಲೀಸ್ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕಾದಂತ ಸ್ಥಿತಿ ಇದೆ. ನಾವು ಅಪರಾಧಿಗಳಲ್ಲ, ಆಪಾದನೆ ಇದೆ ಅಷ್ಟೇ. ಪಿಯುಸಿ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ ಪಿಯು ಕಾಲೇಜು, ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.